ಆಗಸ್ಟ್ ತಿಂಗಳಲ್ಲಿ ದೇಶದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯಲಿವೆ. ಅದರಲ್ಲೂ ಆಗಸ್ಟ್ 20ರ ನಂತರ ಅನಿರೀಕ್ಷಿತ ಬೆಳವಣಿಗೆಗಳಿಗೆ ಭಾರತ ಸಾಕ್ಷಿಯಾಗಲಿದೆ ಎಂದು ಕೇವಲ 15 ದಿನಗಳ ಹಿಂದಷ್ಟೇ ರಾಜಋಷಿ ಕಿರಣ್ ಕುಮಾರ್ ಗುರೂಜಿ ಭವಿಷ್ಯ ನುಡಿದಿದ್ರು. ಆದರೆ ಅಚ್ಚರಿ ಏನಂದ್ರೆ ಆಗಸ್ಟ್ ತಿಂಗಳು ಆರಂಭ ಆಗೋದಕ್ಕೂ ಮುನ್ನವೇ ಸಂಸತ್ತಿನಲ್ಲಿ ಮಹತ್ವದ ಕಾನೂನು ತಿದ್ದುಪಡಿಗಳ ಪರ್ವವೇ ಆರಂಭವಾಗಿದೆ. ರಾಜಋಷಿ ಗುರೂಜಿ ಅವರ ಆ ಮಾತುಗಳು ಇಂದು ಅಕ್ಷರಶಃ ನಿಜವಾಗ್ತಿವೆಯೇ? ಈ ಪ್ರಶ್ನೆ ಈಗ ಇಡೀ ದೇಶದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ಈ ಕುರಿತ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. ಆಗಸ್ಟ್ 20 ನೆನ್ಪಿಟ್ಕೊಳ್ಳಿ, ಇದೇ ವರ್ಷ ಆಗಸ್ಟ್ 20ರಿಂದ ಮಹತ್ತರವಾದಂತಹ ಬದಲಾವಣೆ ಆಗುತ್ತೆ ದೇಶದ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ. ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಎದುರಾಗಲಿವೆ ಎಂದು ರಾಜ ಋಷಿ ಕಾಲಜ್ಞಾನಿ ಗುರೂಜಿ ಬಹಳ ಮುಂಚಿತವಾಗಿ ಸ್ಪಷ್ಟ ಮುನ್ಸೂಚನೆಯನ್ನ ನೀಡಿದ್ರು. ಬರಲಿರುವ ಆಗಸ್ಟ್ ಸಾಮಾನ್ಯ ತಿಂಗಳಾಗಿರೋದಿಲ್ಲ. ಆಡಳಿತಾತ್ಮಕ ಮತ್ತು ರಾಜಕೀಯವಾಗಿ ಅತಿ ಮಹತ್ವದ ನಿರ್ಧಾರಗಳು ಹೊರಬರಲಿವೆ. ವಿಶೇಷವಾಗಿ ಆಗಸ್ಟ್ 20ರ ನಂತರ ದೇಶದ ಗತಿಯನ್ನೇ ಬದಲಿಸುವಂತಹ ಅನಿರೀಕ್ಷಿತ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಎಂದು ಅವರು ಎಚ್ಚರ ಕೊಟ್ಟಿದ್ರು. ಗುರೂಜಿ ಅವರು ಈ ಕಾಲಜ್ಞಾನದ ಮಾತುಗಳನ್ನು ಆಡಿ ಕೇವಲ 15 ದಿನಗಳು ಕಳೆದಿದ್ದಷ್ಟೇ. ಆದರೆ ಆಗಸ್ಟ್ ತಿಂಗಳ ಹೊಸ್ತಿಲಲ್ಲೇ ದೇಶದ ಸಂಸತ್ತು ಮತ್ತು ರಾಜಕಾರಣದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಗುರೂಜಿಯವರ ಮಾತುಗಳಿಗೆ ಅಕ್ಷರಶಃ ಜೀವ ತುಂಬುತ್ತಿವೆ. ಆಗಸ್ಟ್ 20 ನೆನ್ಪಿಟ್ಕೊಳ್ಳಿ, ಇದೇ ವರ್ಷ ಆಗಸ್ಟ್ 20ರಿಂದ ಮಹತ್ತರವಾದಂಥ ಬದಲಾವಣೆ ಆಗುತ್ತೆ. ಇದೇ ಥರ ಬದಲಾವಣೆ ಆಗುತ್ತೆ, ಇದೇ ಥರವಾದಂಥ ಪ್ರಿಡಿಕ್ಷನ್ನ ನಾನು ಈ ಹಿಂದೆ 1 ವರ್ಷದಿಂದ ನಾನು ಘಾಟಿ ಸುಬ್ರಹ್ಮಣ್ಯಲ್ಲಿ ಕೊಟ್ಟಿದ್ದೆ. ಬರಲಿ ದಿನಗಳಲ್ಲಿ ಹೊಸ ಮುಖಗಳು ಬರ್ತವೆ, ಹೊಸ ಅಲೆಗಳೇ ಬರ್ತವೆ, ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಥರನಾದಂತಹ ಒಂದು ಸಿಚುವೇಶನ್ನು, ಆ ಒಂದು ಯೋಗ ಇದೇ ಆಗಸ್ಟ್ 20ಕ್ಕೆ ಸೇರ್ತಾ ಇದೆ. ಸೊ ಇದೇ ಆಗಸ್ಟ್ 20 ನಂತರ ಹೊಸ ಹೊಸ ಮುಖಗಳು ಬರ್ತವೆ, ಹಳೆ ಮುಖಗಳು ಹೋಗ್ತವೆ. ಇವಾಗ ಏನು ಟ್ರೆಂಡಿಂಗ್ ಅಂತ ಇದೆಯೋ ಆವಾಗ ಅದೆಲ್ಲ ಫೇಡಿಂಗ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು, ಜಿರಳೆಗಳ ಪಕ್ಷ, ಕಾಕ್ರೋಚ್ ಪಕ್ಷ ಅನ್ನೋದು ತುಂಬ ಟ್ರೆಂಡಿಂಗ್ ಮಾಡ್ತಾಯಿದೆ. ಬರೆದಿಟ್ಕೊಳ್ಳಿ, ಆಗಸ್ಟ್ 20 ನಂತರ ಈ ಜಿರಳೆಗಳ ಪಕ್ಷ, ಜಿರಳೆಗಳು ಹುಡುಕಾಡಿದ್ರೂ ನಿಮ್ಗೆ ಸಿಗಲ್ಲ, ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿ ಹೋಗ್ತವೆ. ಇದು ಪರಮಾತ್ಮನಾಳೆಗೂ ಸತ್ಯ, ನಿಮಗೆ ಜಿರಳೆಗಳ ಪಕ್ಷವೇ ಸಿಗಲ್ಲ. ಹೌದು, ಈಗ ಆಗಸ್ಟ್ ಆರಂಭಕ್ಕೂ ಮುನ್ನವೇ ಸಂಸತ್ತಿನ ಉಭಯ ಸದನಗಳಲ್ಲಿ ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲ 2 ಪ್ರಮುಖ ಮಸೂದೆಗಳು ಅಂಗೀಕಾರಗೊಂಡು ಇತಿಹಾಸ ಸೃಷ್ಟಿ ಮಾಡಿವೆ. ಪರೀಕ್ಷಾ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ನಿಟ್ಟಿನಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಯೂನಿಫೇರ್ ಮೀನ್ಸ್ ಅಂದರೆ ಅಮೆಂಡ್ಮೆಂಟ್ ಬಿಲ್ 2026ರ ಮಸೂದೆಗೆ ಅನುಮೋದನೆ ಸಿಕ್ಕಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಸಂಘಟಿತ ಪರೀಕ್ಷಾ ಅಕ್ರಮಗಳ ವಿರುದ್ಧ ಮತ್ತಷ್ಟು ಕಠಿಣ ಹಾಗೂ ರಾಜಿರಹಿತ ಕ್ರಮ ಕೈಗೊಳ್ಳೋದಕ್ಕೆ ಈ ತಿದ್ದುಪಡಿ ಬಲವಾದ ಕಾನೂನು ದಾರಿ ಮಾಡಿಕೊಟ್ಟಿದೆ. ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜಕ್ಕೆ ಈಗಾಗಲೇ ಇರುವ ಕಠಿಣ ಕಾನೂನು ರಕ್ಷಣೆಯ ಮಾದರಿಯಲ್ಲೇ ನಮ್ಮ ಹೆಮ್ಮೆಯ ಒಂದೇ ಮಾತರಂಗೂ ಕೂಡ ಅದೇ ರೀತಿಯ ಸಂವಿಧಾನಾತ್ಮಕ ಹಾಗೂ ಕಾನೂನು ರಕ್ಷಣೆ ನೀಡುವ ಐತಿಹಾಸಿಕ ತಿದ್ದುಪಡಿ ಮಸೂದೆ ಅಂಗೀಕರಿಸಲ್ಪಟ್ಟಿದೆ. ಇದು ಕೇವಲ ಕಾಗದದ ಮೇಲಿನ ತಿದ್ದುಪಡಿಯಲ್ಲ, ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಅತ್ಯಂತ ದಿಟ್ಟ ಹೆಜ್ಜೆಯಾಗಿದೆ. ಇದನ್ನ ಗುರೂಜಿ ಮೊದಲೇ ಭವಿಷ್ಯವಾಣಿಯನ್ನ ನುಡಿದಿದ್ರು. ಇದು ಆರಂಭವಷ್ಟೇನಾ? ಮುಂದಿನ ಮಹಾ ಬದಲಾವಣೆಗಳ ಮುನ್ಸೂಚನೆ ಸಿಕ್ಕಿದೆ. ಆಗಸ್ಟ್ ಇನ್ನು ಸಂಪೂರ್ಣವಾಗಿ ಆರಂಭ ಆಗಿಲ್ಲ, ಆದರೆ ದೇಶದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ಸರಣಿ ಸಿಕ್ಕಿದೆ. ರಾಜ ಋಷಿ ಗುರೂಜಿ ಹೇಳಿದಂತೆ ಆಗಸ್ಟ್ 20ರ ನಂತರ ಇನ್ನೂ ದೊಡ್ಡ ರಾಜಕೀಯ ಸಮೀಕರಣಗಳಲ್ಲಿ ಯಾರೂ ನಿರೀಕ್ಷಿಸದ ಅನಿರೀಕ್ಷಿತ ತಿರುವುಗಳು ಕಾಣಿಸಿಕೊಳ್ಳಲಿದೆಯಾ? ಕೇವಲ ರಾಜಕಾರಣ ಮಾತ್ರವಲ್ಲದೆ ಭೌಗೋಳಿಕ ಅಥವಾ ಪ್ರಕೃತಿ ಸಂಬಂಧಿತ ಮಹತ್ವದ ಜಾಗತಿಕ ಘಟನೆಗಳಿಗೂ ಭಾರತ ಮತ್ತು ಜಗತ್ತು ಸಾಕ್ಷಿಯಾಗಲಿದೆಯೇ ಎಂಬ ನಾನಾ ಕುತೂಹಲಕಾರಿ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಮುಂದಿನ ಕೆಲವು ವಾರಗಳ ಕಾಲಮಾನವೇ ಉತ್ತರ ನೀಡಲಿದೆ.
ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಾವೇರಿ ನೀರು ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗುತ್ತಿದ್ದು, ಇದು ಮುಂಬರುವ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಮಹಾ ಪರಿವರ್ತನೆ ಹಾಗೂ ದೊಡ್ಡ ಬದಲಾವಣೆಗಳು ಆಗುವಂತಹ ಎಲ್ಲ ಸಾಧ್ಯತೆಗಳನ್ನು ತಂದಿಟ್ಟಿದೆ. ಇದು ಕೂಡ ಕಾಲಜ್ಞಾನಿ ಗುರೂಜಿ ಅವರ ರಾಜಕೀಯ ಪರಿವರ್ತನಾ ಯುಗಕ್ಕೆ ಅಕ್ಷರಶಃ ಸಾಕ್ಷಿಯಾಗಿದೆ. ವೀಕ್ಷಕರೇ, ಆಗಸ್ಟ್ನಲ್ಲಿ ಬದಲಾವಣೆಯ ಗಾಳಿ ತೀವ್ರವಾಗಿ ಬೀಸಲಿದೆ ಎಂದಿದ್ದರು ರಾಜ ಋಷಿ ಗುರೂಜಿ. ಇವತ್ತು ಆಗಸ್ಟ್ ಬರುವ ಮುನ್ನವೇ ಸಂಸತ್ತಿನಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಹೆಜ್ಜೆಗಳು ಸದ್ದು ಮಾಡುತ್ತಿವೆ. ಆದರೆ ಅಸಲಿ ಪ್ರಶ್ನೆ ಏನಂದ್ರೆ, ಅಸಲಿ ಮಹಾ ಬದಲಾವಣೆ ಆಗಸ್ಟ್ 20ರ ನಂತರವೇ ಆರಂಭವಾಗಲಿದೆಯೇ? ದೇಶ ಹಾಗೂ ರಾಜ್ಯದ ರಾಜಕೀಯ ರಂಗದಲ್ಲಿ ಮುಂದೇನು ಕಾದಿದೆ? ಯಾವೆಲ್ಲ ದಿಢೀರ್ ಮಹತ್ವದ ನಿರ್ಧಾರಗಳು ಹೊರಬರಲಿವೆ? ರಾಜ ಋಷಿ ಗುರೂಜಿಯವರ ಭವಿಷ್ಯವಾಣಿಯ ಮುಂದಿನ ಭಾಗ ಅಚ್ಚರಿಯ ರೀತಿಯಲ್ಲಿ ನಿಜವಾಗುತ್ತದೆಯೇ ಎಂಬಂತೆ ಸದ್ಯ ಇಡೀ ದೇಶ ಹಾಗೂ ಕರ್ನಾಟಕ ರಾಜಕೀಯ ವಲಯದ ಕಣ್ಣು ಈಗ ನೇರವಾಗಿ ಆಗಸ್ಟ್ 20ರತ್ತ ನೆಟ್ಟಿದೆ. ಆಗಸ್ಟ್ನಲ್ಲಿ ಬದಲಾವಣೆಯ ಗಾಳಿ ತೀವ್ರವಾಗಿ ಬೀಸಲಿದೆ ಎಂದಿದ್ದರು ರಾಜ ಋಷಿ ಗುರೂಜಿ. ಇವತ್ತು ಆಗಸ್ಟ್ ಬರುವ ಮುನ್ನವೇ ಸಂಸತ್ತಿನಲ್ಲಿ ಬದಲಾವಣೆಯ ಹೆಜ್ಜೆಗಳು ಸದ್ದು ಮಾಡುತ್ತಿವೆ. ಆದರೆ ಅಸಲಿ ಪ್ರಶ್ನೆ ಏನಂದ್ರೆ, ಅಸಲಿ ಮಹಾ ಬದಲಾವಣೆ ಆಗಸ್ಟ್ 20ರ ನಂತರವೇ ಆರಂಭವಾಗಲಿದೆಯೇ? ದೇಶದ ರಾಜಕೀಯ ರಂಗದಲ್ಲಿ ಮುಂದೇನು ಬದಲಾವಣೆ ಕಾದಿದೆ? ಯಾವೆಲ್ಲ ದಿಢೀರ್ ಮಹತ್ವದ ನಿರ್ಧಾರಗಳು ಹೊರಬರಲಿವೆ ಎಂಬ ಪ್ರಶ್ನೆಗಳು ರಾಜ ಋಷಿ ಕಾಲಜ್ಞಾನಿ ಗುರೂಜಿ ನುಡಿದಿರುವ ಭವಿಷ್ಯವಾಣಿ ಸುತ್ತ ಉದ್ಭವಿಸಿವೆ. ರಾಜ ಋಷಿ ಗುರೂಜಿಯವರ ಭವಿಷ್ಯವಾಣಿಯ ಮುಂದಿನ ಭಾಗ ಅಚ್ಚರಿಯ ರೀತಿಯಲ್ಲಿ ನಿಜವಾಗುತ್ತದೆ ಎಂಬಂತೆ ಸದ್ಯ ಇಡೀ ದೇಶದ ಚಿತ್ತ ಹಾಗೂ ರಾಜಕೀಯ ವಲಯದ ದೃಷ್ಟಿ ರಾಜ ಋಷಿ ಕಾಲಜ್ಞಾನಿ ಗುರೂಜಿಯ ಮೇಲಿದೆ. ಈಗಾಗಲೇ ನಡೆದಿರುವ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆಗಳು ಗುರೂಜಿಯವರ ಹಿಂದಿನ ಭವಿಷ್ಯವಾಣಿಯೊಂದಿಗೆ ಅಚ್ಚರಿಯ ರೀತಿಯಲ್ಲಿ ಹೋಲಿಕೆಯಾಗುತ್ತಿರುವುದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಆದರೆ ಆಗಸ್ಟ್ 20ರ ನಂತರ ನಡೆಯಲಿದೆ ಎನ್ನಲಾದ ರಾಜಕೀಯ, ಆಡಳಿತಾತ್ಮಕ ಹಾಗೂ ಭೌಗೋಳಿಕ ಬದಲಾವಣೆಗಳು ಯಾವ ಬೃಹತ್ ಸ್ವರೂಪವನ್ನು ಪಡೆಯಲಿದೆ ಎಂಬುದನ್ನು ನಾವು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ.